ಹಾಗೆ ನಮ್ಮ ಅಧ್ಯಕ್ಷರಾದ ಕನ್ನಡ ಸಂಘದ ಅಧ್ಯಕ್ಷರಾದ ಪಿ ಭಾಸ್ಕರ್ ಅವರಿಗೂ ಸ್ವಾಗತ ಹಾಗೂ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮಕ್ಕಳುಗಳನ್ನೆಲ್ಲ ಮೊದಲನೇದಾಗಿ ತಾಯಿ ಭುವನೇಶ್ವರಿ ನಮ್ಮ ಅತಿಥಿಗಳಿಂದ ಪೂಜೆ. ದಯವಿಟ್ಟು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಪೂಜೆ ಮಾಡಲಿಕ್ಕೆ ವಿನಂತಿಕೊಳ್ತೀನಿ. ಎಲ್ಲ ಮಹಿಳೆಯರು ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ನಾಡಗೀತೆ, ರಾಷ್ಟ್ರಗೀತೆ ಹಾಗೂ ಮುಖ್ಯ ಅತಿಥಿಗಳಿಂದ ಭಾಷಣ. ನಮ್ಮ ಹಿರಿಯ ನಾಗರಿಕರಾದಂಥ ಪಿ ಭಾಸ್ಕರ್ ಅವರು ಹಾಗೂ ಲೀಲುರಾಮ್ ಅವರು ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀವಿ. भारत माता की वंदे वंदे वंदे. ಧನ್ಯವಾದಗಳು. ಸೊ ಈಗ ಅತಿಥಿಗಳಿಂದ ಒಂದು ಭಾಷಣ ನಾಗವೇಣಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿನ ಎಲ್ಲ ನೆರೆದಿರುವಂತಹ ಎಲ್ಲ ಜನರಿಗೂ ಮತ್ತೆ ಎಲ್ಲ ರೆಸಿಡೆಂಟ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಇಟ್ಸ್ ಎ ಪ್ಲೆಷರ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ and I would love to come back again to see the enthusiasm with which the people are coming. So to wind up before we go back, one small message. It's not a day's event or a function like this. ಇದು ಕೇವಲ ಒಂದು ದಿನದ ಆಚರಣೆ ಆಗಿರಬಾರ್ದು. ನಮ್ಮ ದಿನನಿತ್ಯದ ನಡೆ ನುಡಿಯಲ್ಲಿ ನಮಗಿರುವಂಥ ರಿಚ್ ಹೆರಿಟೇಜ್ ಅಂತ ಏನು ಹೇಳ್ತೀವಲ್ವಾ, ಕನ್ನಡ ಭಾಷೆ ಲ್ಯಾಂಗ್ವೇಜ್ ಇಸ್ ಒನ್ ಆಫ್ ಓಲ್ಡೆಸ್ಟ್ ಲ್ಯಾಂಗ್ವೇಜಸ್, ನೋನ್ ಲ್ಯಾಂಗ್ವೇಜಸ್. ಸೊ ಅಂಥ ಲ್ಯಾಂಗ್ವೇಜು, ಅಂಥ ಕಲ್ಚರು, ಅಂಥ ರಿಚ್ ಅದು ಮಾತುಗಳು ಬರೀ ಐ ಗೆಸ್ ನಮ್ಮದು ಮ್ಯಾಕ್ಸಿಮಮ್ ಲ್ಯಾಂಗ್ವೇಜ್ ಪಡಿಸಿದ್ರು. ಲಿಟ್ರೇಚರ್ ಅಷ್ಟು ರಿಚ್ ಆಗಿದೆ. ಸೊ ಕೀಪಿಂಗ್ ಆಲ್ ದಿಸ್ ಇನ್ ಮೈಂಡ್, ಇಟ್ಸ್ ನಾಟ್ ದಟ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ಕನ್ನಡ ಕಾಂಪಿಟೇಷನ್. ಇಟ್ ಶುಡ್ ಬಿ ಔಟ್ ಆಫ್ ಪ್ರೈಡ್ ಅಂಡ್ ಇಟ್ ಶುಡ್ ಬಿಕಮ್ ಅ ಡೈಲಿ ಥಿಂಗ್. ತುಂಬಾ ಧನ್ಯವಾದಗಳು. ಇದು ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿ, ಈ ಮಣ್ಣಿನ ಭಾಷೆ, ಇದನ್ನು ಉಳಿಸಿಕೊಂಡು ಮುಂದಿನ ಜನರಿಗೆ ಇದನ್ನು ಪರಿಚಯವನ್ನು ಪೂಜಿಸುವಂತ ಎಲ್ಲ ಹೊಣೆಗಾರಿಕೆ ಕರ್ತವ್ಯ ನಮ್ಮದಾಗಿರುತ್ತೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಕ್ಕೆ ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ. ವರಕವಿ ಕುವೆಂಪುರವರ ಅಮರವಾಣಿಯೊಂದಿಗೆ ಇಲ್ಲಿ ನಡೆದಿರುವ ಸಮಸ್ತ ಕನ್ನಡಿಗರಿಗೆ, ಕನ್ನಡಾಭಿಮಾನಿಗಳಿಗೆ
ಮತ್ತು ನಮ್ಮ ಆಹ್ವಾನಿತ ಅತಿಥಿಗಳಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷದಂತೆ ನಮ್ಮ ಕರುನಾಡಿನ ಹೆಮ್ಮೆಯನ್ನು ಆಚರಿಸುವ ಈ ಪವಿತ್ರ ದಿನದಲ್ಲಿ ನಮ್ಮ ಅಪಾರ್ಟ್ಮೆಂಟ್ನ ನಿವಾಸಿಗಳು, ಉತ್ಸಾಹಭರಿತ ಮಕ್ಕಳು, ಹಿರಿಯ ನಮ್ಮ ಕನ್ನಡ ಸಂಘದ ಲೂಲುರಾಮ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಎದ್ದು ನಿಂತ್ಕೊಂಡು ಸಹಕರಿಸಬೇಕು. ಈಗ ದೀಪ ಬೆಳಗುವ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಕೃಷಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ಇದರೊಂದಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮನ ಶುರು ಮಾಡ್ತೀವಿ. ಮೊದಲು ನೃತ್ಯ ಮಾಡಲು ಬರ್ತಾ ಇದ್ದಾರೆ ಶ್ರೀರಾಮ್ ಸ್ಕೂಲ್ನ ವಾರ್ಯ ಮತ್ತು ಅನನ್ಯ. ನಡೆಯಿದೆ ಸದಾ ನಡೆಯಿದೆ ಒಂದು ನಿಮಿಷ. ಭಾಗ್ಯದ ಬಳಿಗಾರ ಹೋಗಿ ಬಾನ ತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನ ತವರಿಗೆ. ಬಾಳಿ ಬಡಕ್ಕೆ ಬೀಳು ಸಿಬಿ ಅಡಕ್ಕೆ ಬೀಳು. ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. Yes. Yes. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದರಿಗೂ ಬಾರದೆ ನನ್ನ ಆತ್ಮ ನನ್ನ ಪ್ರಾಣಿ ಜನ್ಮಕ್ಕೂ. ಸಂಪಿಗೆ ಸೈವಾವನದಿ ಪಂಜಿರದಿ ಬಾಮಲ್ಲಿಗೆ ಮಮಕಾರ ಮಾಯೆ. ಸ್ಟೇಜ್ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆ ಬರಲಿ. ಪ್ರಿನ್ಸಿಪಲ್ ಕನ್ನಡ ಸಂಘದ ಪದಾಧಿಕಾರಿಗಳಿಂದ ಶ್ರೀ ನಾಗವೇಣಿ ಮೇಡಮ್ ಅವರಿಗೆ ಒಂದು ಸನ್ಮಾನ. ಜೋರಾದ ಚಪ್ಪಾಳೆ ಬರಲಿ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸನ್ಮಾನ. ತುಂಬಾ ಧನ್ಯವಾದಗಳು ಮೇಡಮ್, ಆಗಮಿಸಿದ್ದು ನಮಗೆ ತುಂಬಾ ಸಂತೋಷ ತಂದಿದೆ. ತುಂಬಾ ಧನ್ಯವಾದಗಳು. So it's our privilege. So it's not your privilege, it's our privilege to be associated with Navin Gates. Nam shale privilege antane. So on behalf of our school, our management personally, I express my gratitude for everything you've done and my best wishes and blessings to all the children who have been here. I think I'll visit that counter before I leave to have one tattoo on my hand as well. And thank you all, Nimma Kannada Sanghada, everybody.
shall we try it now? Smile for us. Yes, smile. Yes, and now take a magic wand and do some magic. Okay, try it again one more time. Try it again one more. What you did? Oh, you know, something went wrong. So okay, no problem. Have one more magic wand. No worries. Okay, have one more magic wand. Have one more magic wand here. Okay, I want to try this one and do some magic. Okay, try it again one more. He really become musician, right? Up. Something went wrong, right? No? Keep it here, okay? And now, come on, clap for your friend. Applause. He's on stage. Applause. Ah, yes, good. Thank you. ಬರಲಿ ಜೋರಾದ ಚಪ್ಪಾಳೆ. Shoe allow, shoe check. Okay. And now, shall we check it now? Check madam, check madi madam. Please do this. Show it to audience. It's again same necklace with same little magician. Right? And empty only. Empty only. Amma here Okay. Thank you both of you. ತಾಯಿ ಮಗುವಿನ ಅದ್ಭುತವಾದ ಪ್ರದರ್ಶನ ಚಪ್ಪಾಳೆ. Yes, you come. Yes, you too come. Yes, you too come. ಇವಾಗಲೇ ಕಲ್ತ್ಬಿಡ್ತೀನಿ ಇಲ್ಲ ಶೋ ಮುಗಿಯೋವರೆಗೂ. ಓಕೆ ಈ ಕಡೆ ಬನ್ನಿ. ಹಾಂ ಈ ಕಡೆ ಬನ್ನಿ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಹಾಗೆ ನಿಮಗೊಂದು ಪುಟ್ಟ ಸನ್ಮಾನ ನಮ್ಮ NR ವಿಂಗೇಟ್ ಕನ್ನಡ ಸಂಘ ಅವರಿಂದ. ಇಲ್ಲ ಬನ್ನಿ. ಕನ್ನಡ ಸಂಘದ ಪದಾಧಿಕಾರಿಗಳು. ಜೋರಾದ ಚಪ್ಪಾಳೆ. ಅದ್ಭುತವಾದಂಥ ಪ್ರದರ್ಶನ. ಬರಲಿ ಒಂದು ಜೋರಾದ ಚಪ್ಪಾಳೆ ಯಶವಂತ್ ಅವರಿಗೆ. ಒಂದು ಜೋರಾದ ಚಪ್ಪಾಳೆ. ಹಾಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತ. ಸೊ ಆರ್ಯ ರಾಜೀವ್ ಅರಿವು ಜೋರಾದ ಚಪ್ಪಾಳೆ ಬರಲಿ. 2 ವರ್ಷದ ಮಕ್ಕಳಲ್ಲಿ ಬಲೂನ್ ಬ್ಯಾಲೆನ್ಸ್ ಅದರಲ್ಲಿ ಹಾಗೆ 9 ರಿಂದ 12ನೇ ಹಾಗೆ ರನ್ನರ್ ಆಗಿ ಗ್ರೂಪ್ ಬಾಸ್ಕೆಟ್ಬಾಲ್ ಅಲ್ಲಿ ವಿನ್ನರ್ಸ್ ಓಂ ಬೇಗ ಬನ್ನಿ.
ಬಾಸ್ಕೆಟ್ಬಾಲ್ ನ ಮೊದಲ ವಿನ್ನರ್, ರಾಜ್ಯೋತ್ಸವ ಕಪ್ ನ ಮೊದಲ ವಿನ್ನರ್ ಓಂ ಟೀಮ್. ಓಂ ಯಶಸ್ವಿನಿ, ಜಾನ್ವಿ ಪ್ರವೀಣ್, ರೋಮಾ. ಬಾಸ್ಕೆಟ್ಬಾಲ್ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಬನ್ನಿ ಒಂದು ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ. Hey, my slipper. Give me my slipper, Reshita. Aira. Your phone. Not my mother's. Hey, where's my slipper? I want it. ಬನ್ನಿ ಒಂದು ಜೋರಾದ ಚಪ್ಪಾಳೆ. This kind of slipper. ಇದು ವಿನ್ನರ್ಗೆ ವಿನ್ನರ್ ಒಂದು ಕರ್ನಾಟಕ ವಾರಿಯರ್ಸ್. Hey, dana cheppal naki nakayyu. ಹಾಗೆ ರನ್ನರ್ ಬರಬೇಕು. ನಮಸ್ಕಾರ. ಸುಮಯ್ಯ, ಸರೋಜಿನಿ ಶೆಟ್ಟಿ, ಅನನ್ಯ, ಮೀನು, ದೀಪ್ತಿ, ಪೂಜಾ, ಪರಿ ಅಂಡ್ ಅರ್ಚನಾ. ಹಾಗೆ ರನ್ನರ್ ಬಂದ್ಬಿಡಿ. ಹಾಗೆ ಓಕೆ. ರನ್ನರ್ Hey. Hey. ಇದು ನಮ್ಮ ಸ್ಕ್ವಾಡ್. ರನ್ನರು ಸುಮಯ್ಯ, ಸರೋಜಿನಿ ಶೆಟ್ಟಿ, ತಾನ್ಯ, ಮೀನು, ದೀಪ್ತಿ, ಪೂಜಾ, ಪರಿ, ಅರ್ಚನಾ. ಜೋರಾದ ಜಪಾಲ ಬಂದಿದೆ. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಥ್ರೋಬಾಲ್ ಪ್ರದರ್ಶನ. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಲಗೋರಿ ರಮ್ಯಾ ಮತ್ತೆ ಟೀಮ್. ಮೊದಲ ರಾಜ್ಯೋತ್ಸವ ಕಪ್ನ ಲಗೋರಿ ಕಪ್ ಮೊದಲ ವಿನ್ನರ್. ಚೀಟಿಂಗ್ ಆಡ್ಕೊತಿರೋದು. ಏನೂ ಇಲ್ಲ, ನಿಯತ್ತಾಗಿ ಗೆದ್ದಿದ್ದೀವಿ. ಹಾಗೆ ರನ್ನರ್ ಆಗಿ ಪ್ರಶಾಂತ್, ರಾಜೀವ್, ಡಿಪಿನ್. ಪ್ರಶಾಂತ್, ರಾಜೀವ್ ಅವರು ಹೇಳಿದ್ದಾರೆ. ಅಲ್ಲಿ ಜೋರಾದ ಚಪ್ಪಾಳೆ. ಓಕೆ. ತುಂಬಾ ಕಾಯ್ತಿರ್ತಕ್ಕಂಥ ಕ್ರಿಕೆಟ್ ಕ್ಯಾಪ್ಟನ್ ಮಗಳು ಬಂದಿದ್ದಾಳೆ. ಹಾ, ಹಿಡ್ಕೊ. ಜೋರಾದ ಚಪ್ಪಾಳೆ ಬನ್ನಿ. ಹಾ, ಕೊಡಿ. ಅವರಿಗೆ ಇದು ಮೆಡಲ್ಸ್ ಕೊಡ. ಬನ್ನಿ ಒಂದು ಜೋರಾದ ಚಪ್ಪಾಳೆ. ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. अब आपको हम सब पहनाएंगे. ಹಾಗೆ ಲಗೋರಿ 13 to 18. ಸೆಷನ್ ಟೀಮ್ ತಗೊಂಡು. ಹಾ, ಓಕೆ. ಲಗೋರಿ 13 to 18. ಸಂಜೆ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಡ್ತಾರಂತೆ. ಯಾರು ಬನ್ನಿ, ಇರೋರೆಲ್ಲ ಬಂದ್ಬಿಡಿ ದಯವಿಟ್ಟು. ಎಲ್ಲ ದಯವಿಟ್ಟು. ಸನ್ಮಾನ ಅದು ಅರ್ಚನಾ. ಜಾಸ್ತಿ ಇದೆ. ಬೇರೆ ಭಾಷೆಯವರನ್ನ ಗೌರವಿಸ್ತೀವಿ, ಬೇರೆ ಭಾಷೆಯನ್ನ ಕಲಿತೀವಿ. ಆದ್ರೆ ಜೊತೆಗೆ ನಮ್ಮ ಕನ್ನಡದವರು ಬೇರೆಯವ್ರಿಗೆ ಕನ್ನಡ ಕಲಿಸೋದು ಸ್ವಲ್ಪ ಕಡಿಮೆ ಇದೆ. ಅದಕ್ಕಾಗಿ ನೀವು ಅದನ್ನು ಮರೆತು ನೀವು ಇಲ್ಲಿನ ಭಾಷೆಯನ್ನ ಕಲೀರಿ ಅಂತ